ಈ ನೀಟ್ ಪರೀಕ್ಷೆ ಅನ್ನೋದಕ್ಕೆ ಸ್ಟ್ರೈಕ್ ನಡೀತಾ ಇದೆ. ಹೌದು. ಅವ್ರದ್ದು ಸಮಸ್ಯೆ ಏನು ಅಂತ ನಾನು ಕೇಳಿದ್ರೆ ನನ್ನ ನಗು ಬರ್ತಾ ಇದೆ. ಏನು ಅಂದರೆ ಕಷ್ಟಪಟ್ಟು ಓದಿದ್ವಿ ನಾವು ಅಂದರು. ಕಷ್ಟಪಟ್ಟು ಓದಬೇಕಾ ಇಷ್ಟಪಟ್ಟು ಓದಬೇಕಮ್ಮ? ಇಷ್ಟಪಟ್ಟು ಓದಬೇಕು. ಈ ಕಷ್ಟಪಟ್ಟು ಅನ್ನೋರು, ಕಷ್ಟಪಟ್ಟು ಬದುಕ್ತಾ ಇದೀನಿ ಅನ್ನೋರು ಈ ಭೂಮಿಯನ್ನು ಅರ್ಥ ಮಾಡ್ಕೊಂಡಿಲ್ಲ. ಕಷ್ಟಪಟ್ಟು ಸಂಸಾರ, ಕಷ್ಟಪಟ್ಟು ಉಸಿರಾಡೋದು, ಕಷ್ಟಪಟ್ಟು ಮಲ್ಕೊಳ್ಳೋದು, ಕಷ್ಟಪಟ್ಟು ಓದೋದು, ಇದೇನ್ರಿ ಇದು ಅಜ್ಞಾನತ್ವ? ಇದಕ್ಕೆ ಎಜುಕೇಷನ್ ಅಂತ ಹೇಳೋದು. ಈ ಅಜ್ಞಾನತ್ವದಲ್ಲೇ ಆಗಿರ್ತಕ್ಕಂಥದ್ರಿಂದ ನಮ್ಮ ದೇಶ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಅರ್ಥ ಆಧಾರ ಏನೂ ಗೊತ್ತಿಲ್ಲ. ಸೋಮನ್ ಬಡದಾಡಿ ಸಾಯ್ರಿ. ಕಷ್ಟಪಟ್ಟು ಓದಿದ್ರಂತೆ. ಅಯ್ಯೋ ದೇವ್ರೇ, ಇವ್ರನ್ನ ಯಾರು ಓದು ಅಂದ್ರೆ ಕಷ್ಟಪಟ್ಟು ಏನಮ್ಮ? ಹಾಗಾದರೆ ಓದ್ದರೆಲ್ಲ ಒಕ್ಯೂ ನಿಂತ್ಕೊಂಬಿಡೋಣ. ನಾನು ಕಷ್ಟಪಟ್ಟು ಓದಿನಿ, ಕೆಲಸ ಕೊಡು. ಸಾಧ್ಯನಾ? ಯಾರನ್ನ ಕೇಳ್ಬಿಟ್ಟು ಓದ್ದಪ್ಪ ಅಂತ ಕೇಳ್ತಾರೆ ಕೆಲಸ ಕೊಡೋರು. ನಾನು ಕೇಳ್ಬಿಟ್ಟು ಓದ್ದ ನೀನು? ಇಲ್ವಲ್ಲ. ಅಂದರೆ ನಾವು ಅರ್ಥ ಮಾಡ್ಕೊಳ್ಳದೆ ಬದುಕ್ತಾ ಇದ್ದೀವಲ್ಲ, ಇದು ನಮ್ಮ ದುರಂತ. ಹೌದಾ ಅಲ್ವಾ? ನಮಗೇನು ಅರ್ಥನೇ ಆಗಿಲ್ಲ ರೀ. ಯಾಕೆಂದರೆ ಪುಸ್ತಕದಲ್ಲಿ ಅರ್ಥ ಆಗೋದಿಲ್ಲ, ಪುಸ್ತಕದಲ್ಲಿ ಇಲ್ಲ. ನಾವು ಕೊಟ್ಟಿರೋದೇ ಕೈಗೆ ಪುಸ್ತಕ ಓದೋಕ್ಕೆ. ಅದಕ್ಕೆ ಅವ್ರು ಹೇಳ್ತಾರೆ ಕಷ್ಟಪಟ್ಟು ಓದ್ದೋ. ಇಲ್ಲ ರೀ, ಪಾತ್ರ ಮಾಡೋನು ಪುಟ್ಬಾಲ್ ನಿಂತರೂ ಪಾತ್ರ ಮಾಡ್ತಾನೆ, ಸ್ಟೇಜಿಗೆ ತೊಗೊಂಡೋದ್ರು ಪಾತ್ರ ಮಾಡ್ತಾನೆ, ಯಾವಾಗ ಅಂದರೂ ಅವಾಗ ಪಾತ್ರ ಮಾಡ್ತಾನೆ. ಹೌದಲ್ಲಮ್ಮ? ದಿಸ್ ರಿಯಾಲಿಟಿ. ಪರೀಕ್ಷೆಗಾಗಿ ಓದಿರೋನು ಸೋಲ್ತಾನೆ, ಸದಾ ಓದಿರುವವನು ಸೋಲಲ್ಲ. ಯಾವಾಗ ಬೇಕಾದ್ರೆ 10 ಸಲ ಬರಿತೀನಿ ಅಂತಾನೆ. ಏನಮ್ಮ? ಇದನ್ನು ಇಷ್ಟಪಟ್ಟು ಬದುಕೋದು. ಅಡುಗೆನೇ ಮಾಡೋಕ್ಕೆ ಬರಲ್ಲ, ನಾನು ಕರೆಂಟ್ ಸ್ಟವ್ ಆದರೆ ಆಗಲ್ಲ, ಸೌದೆ ಒಲೆನೇ ಆಗಬೇಕು, ಒಳ್ಳೆ ರುಚಿಯಾಗಿ ಅಡುಗೆ ಮಾಡ್ತೀನಿ, ಎಲ್ಲಿಂದ ತರೋಣ? ಅಡುಗೆ ಕಲ್ತಿದ್ರೆ ಯಾವುದೋ ಸ್ಟವ್ ಮಾಡ್ತಾರೆ. ಹಾಗೆ ನಮ್ಮ ಬದುಕಿನ ಮೌಲ್ಯಗಳನ್ನು ತಿಳಿಯದೆ ನಮ್ಮ ದುಡ್ಡಿಗೆ ನಾವೇ ಬಡ್ಡಿ ಕಟ್ಟುವಂತಹ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಇದಕ್ಕೆಲ್ಲ ಕಾರಣ ವಿಜ್ಞಾನ.